ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಮತಾಂಧತೆಯಲ್ಲಿ ಮುಳುಗೇಳ್ತಿರೋ ಯೂನುಸ್ರ ಬಾಂಗ್ಲಾದಲ್ಲಿ ಭಾರತದ ವಿರುದ್ಧ ಅಟ್ಟಹಾಸ ಮಿತಿ ಮೀರ್ತಾ ಇದೆ. ಈಗ ನೇರವಾಗಿ ಢಾಕಾದಲ್ಲಿರೋ ಭಾರತದ ರಾಯಭಾರ ಕಚೇರಿಗೇನೆ, ಹೈಕಮಿಷನ್ ಕಚೇರಿಗೇನೆ ಮುತ್ತಿಗೆ ಹಾಕೋಕೆ ಪ್ರಯತ್ನ ಪಡಲಾಗಿದೆ. ಅಲ್ಲದೆ ನಮ್ಮ ಕಚೇರಿ ಮುಂದೆ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಮೂಲಭೂತವಾದಿಗಳು ಬೆದರಿಕೆ ಕೂಡ ಹಾಕಿದ್ದಾರೆ. ಆಲ್ರೆಡಿ ಭಾರತ ನಮ್ಮ ಕಚೇರಿಗೆ ಸೂಕ್ತ ಭದ್ರತೆ ಕೊಡಿ, ನಿಮ್ಮ ನಾಯಕರು ಭಾರತ ಈ ಭಾಗ ಮಾಡೋ ಬಗ್ಗೆ ಮಾತನಾಡೋದನ್ನ ನಿಲ್ಲಿಸಬೇಕು ಅಂತ ವಾರ್ನಿಂಗ್ ಕೊಟ್ಟಿತ್ತು ಬಾಂಗ್ಲಾಗೆ ಭಾರತ. ಅಲ್ಲದೆ ಭದ್ರತಾ ದೃಷ್ಟಿಯಿಂದ ವೀಸಾ ಸೆಂಟರ್ಗಳನ್ನ ಕೂಡ ಕ್ಲೋಸ್ ಮಾಡಿತ್ತು. ಇದರ ಬೆನ್ನಲ್ಲೇ ಈಗ ರೊಚ್ಚಿಗೆದ್ದಿರೋ ಅಲ್ಲಿನ ಪುಂಡರು ಭಾರತದಲ್ಲಿರೋ ಶೇಖ್ ಹಸೀನಾರನ್ನ ವಾಪಸ್ ಕೊಡಿ ನಮಗೆ ಅಂತ ಬೀದಿಗಿಳಿದಿದ್ದಾರೆ. ಢಾಕಾದ ಗುಲ್ಶನ್ ಏರಿಯಾದಲ್ಲಿರೋ ಭಾರತೀಯ ಕಚೇರಿಗೆ ನುಗ್ಗೋಕೆ ಯತ್ನಿಸಿದ ನೂರಾರು ಜನ ಡೆಲ್ಲಿ ನಾ ಢಾಕಾ 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 ಅಂತ ಕೂಗಿದ್ದಾರೆ. ದಿಲ್ಲಿ ಅಲ್ಲ, ಇದು ಢಾಕಾ ಅಂತ ಕೂಗಿದ್ದಾರೆ. ಅಂದರೆ ನಮಗೆ ಬಾಂಗ್ಲಾದಲ್ಲಿ ಭಾರತದ ಹಸ್ತಕ್ಷೇಪ ಬೇಡ, ಇದು ನಿಮ್ಮ ರಾಜಧಾನಿ ದಿಲ್ಲಿ ಅಲ್ಲ, ಭಾರತ ಅಲ್ಲ ಇದು ಅಂತ ಹೇಳಿದ್ದಾರೆ. ಬಾಂಗ್ಲಾ ಎಲ್ಲ ವಿಚಾರಗಳಲ್ಲೂ ಸ್ವಂತ ನಿರ್ಧಾರ ತಗೋಬೇಕು ಅನ್ನೋ ಮಾತುಗಳನ್ನಾಡಿದ್ದಾರೆ. ಅಷ್ಟೇ ಅಲ್ಲ, ಪೊಲೀಸರು ಹಾಕಿದ್ದ ಬ್ಯಾರಿಕೇಡ್ ಅನ್ನ ತಳ್ಳಿ ಒಳನುಗ್ಗೋಕೆ ಟ್ರೈ ಮಾಡಿದ್ದಾರೆ. ಶತ್ರುಗಳ ವಿರುದ್ಧ ದಂಡೆತ್ತಿ ಹೋಗೋರಂತೆ ಮತಾಂಧತೆಯನ್ನ ಮೆರೆದಿದ್ದಾರೆ. ಇವರ ಕೈಯಲ್ಲಿ ಜುಲೈ ಕ್ರಾಂತಿಯ ಪರ ಅನ್ನೋ ಬ್ಯಾನರ್ಗಳು ಕೂಡ ಕಂಡು ಬಂದಿವೆ. ಆದರೆ ಕಳೆದ ವರ್ಷ ಜುಲೈನಲ್ಲಿ ಹಸೀನಾ ವಿರುದ್ಧ ನಡೆಸಿದ ದಂಗೆ ಅದರ ಪರ ಅಂತ. ಸದ್ಯಕ್ಕೆ ಪೊಲೀಸರು ಇವರನ್ನ ಬ್ಲಾಕ್ ಮಾಡಿದ್ದಾರೆ. ಇನ್ನು ಇಷ್ಟೆಲ್ಲ ಆಗ್ತಿದ್ದ ಹಾಗೆ ಭಾರತ ಬಾಂಗ್ಲಾದಲ್ಲಿರೋ ಮತ್ತೆರಡು ವೀಸಾ ಅಪ್ಲಿಕೇಶನ್ ಸೆಂಟರ್ಗಳನ್ನ IVACಗಳನ್ನ ಬಂದ್ ಮಾಡಿದೆ. ರಾಜ್ಶಾಹಿ ಮತ್ತು ಖುಲ್ನಾ ವೀಸಾ ಸೆಂಟರ್ಗಳನ್ನ ಭದ್ರತಾ ದೃಷ್ಟಿಯಿಂದ ಡಿಸೆಂಬರ್ 18ನೇ ತಾರೀಕು ಬಂದ್ ಮಾಡಿದೀವಿ ಅಂತ ಆಯಾ ವೀಸಾ ಸೆಂಟರ್ಗಳ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿವೆ. ಈಗ ಆಲ್ರೆಡಿ ಢಾಕಾದ ಜಮುನಾ ಪಾರ್ಕ್ ಸೆಂಟರ್ ಕ್ಲೋಸ್ ಆಗಿದೆ ಮೇನ್. ಸೊ ಒಂದೊಂದಾಗಿ ಭಾರತ ಬಂದ್ ಮಾಡ್ತಾ ಇದೆ ಬಾಗಿಲುಗಳನ್ನ ಬಾಂಗ್ಲಾದೇಶಕ್ಕೆ. ಇನ್ನೊಂದ್ ಕಡೆ ಬಾಂಗ್ಲಾ ಮಧ್ಯಂತರ ಸರ್ಕಾರ ಕೂಡ ಕುತಂತ್ರವನ್ನ ಬಿಡ್ತಾ ಇಲ್ಲ. ಬಾಂಗ್ಲಾ ವಿದೇಶಾಂಗ ಸಲಹೆಗಾರ ಮೊಹಮ್ಮದ್ ತೌಹೀದ್ ಹುಸೇನ್ ಈಗ 1971ರ ಯುದ್ಧದ ಬಗ್ಗೆ ತಗಾದೆ ತೆಗೆದಿದ್ದಾರೆ. 1971ರ ಯುದ್ಧದಲ್ಲಿ ಬಾಂಗ್ಲಾ ಹೋರಾಟಗಾರರೇ ಪ್ರಮುಖ ಪಾತ್ರ ನಿಭಾಯಿಸಿದ್ರು. ಆದ್ರೆ ಭಾರತ ಬಾಂಗ್ಲಾ ನೀಡಿದ ಕೊಡುಗೆಯನ್ನ ಸ್ಮರಿಸ್ತಾ ಇಲ್ಲ. ಇದು ತನ್ನ ಸೇನೆಯ ಗೆಲುವು ಅಂತ ಬಿಂಬಿಸ್ತಾ ಇದೆ. ಕೋಲ್ಕತ್ತಾದಲ್ಲಿ ಈಸ್ಟರ್ನ್ ಕಮಾಂಡ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದೆ. ವಿಜಯ ದಿವಸ್ ಅಂತ ಆಚರಿಸ್ತಾ ಇದೆ. ಒಂದು ವೇಳೆ ನಮ್ಮ ಜನ ಹೋರಾಡದೆ ಹೋಗಿದ್ರೆ, ಪಾಕ್ ಸೇನೆ ವೀಕ್ ಆಗದೆ ಹೋಗಿದ್ದಿದ್ರೆ ಇನ್ನಷ್ಟು ಸಾವು ನೋವುಗಳು ಉಂಟಾಗ್ತಾ ಇದ್ವು. ಪಾಕ್ ವಿರುದ್ಧ ಭಾರತ ಗೆಲ್ಲೋಕೆ ಆಗ್ತಾ ಇರಲಿಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ ಬಾಂಗ್ಲಾ ಸ್ವಾತಂತ್ರ್ಯಗೊಳ್ಳೋಕೆ ಬರೀ ಬಾಂಗ್ಲಾದವರೇ ಕಾರಣ, ಭಾರತ ಜಸ್ಟ್ ಹೊರಗಿಂದ ಹೆಲ್ಪ್ ಮಾಡಿದೆ ಅಷ್ಟೇ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಜ ಏನು ಅಂದರೆ, ಅವತ್ತು ಭಾರತೀಯ ಸೇನೆಯ 3,500ಕ್ಕೂ ಅಧಿಕ ಸೈನಿಕರು ಪ್ರಾಣ ತ್ಯಾಗ ಮಾಡಿದ್ರು ಬಾಂಗ್ಲಾಗೆ ಸ್ವಾತಂತ್ರ್ಯ ಕೊಡಿಸೋಕೆ. ಮರೆತು ಬಿಟ್ಟಿದ್ದಾರೆ. ಕೃತಜ್ಞತೆ ಇಲ್ದಿರೋ ಕೃತಜ್ಞ ಜೀವಿಗಳು. ಇದೆಲ್ಲದರ ನಡುವೆ ಶೇಖ್ ಹಸೀನಾ ಕೂಡ ಸುಮ್ಮನೆ ಕೂತಿಲ್ಲ. ಯೂನಸ್ ಸರ್ಕಾರ ಅವಾಮಿ ಲೀಗ್ ಪಾರ್ಟಿಯನ್ನ ಬ್ಯಾನ್ ಮಾಡಿದ್ರೆ ಬಾಂಗ್ಲಾದಲ್ಲಿ ಪ್ರಜಾಪ್ರಭುತ್ವ ಇರೋದಿಲ್ಲ, ನಮ್ಮ ಅಸ್ತಿತ್ವವನ್ನ ಯಾರಿಂದಲೂ ಅಳಿಸೋಕ್ ಸಾಧ್ಯ ಇಲ್ಲ ಅಂತ ಭಾರತದಿಂದಲೇ ಗುಡುಗಿದ್ದಾರೆ ಅವರು. ಏನೋ ಭಾರತದ ಗಡಿಯಲ್ಲೂ ಸೇನೆಯ ಸನ್ನದ್ಧತೆ ಜೋರಾಗಿದೆ. ಕಾಶ್ಮೀರ ಕಣಿವೆಯಲ್ಲಿ ಇದೇ ಮೊದಲ ಬಾರಿಗೆ ರೈಲಿನ ಮೂಲಕ ಟ್ಯಾಂಕ್ಗಳನ್ನು ಸಾಗಿಸಲಾಗಿದೆ. ಉಧಂಪುರ್, ಶ್ರೀನಗರ, ಬಾರಾಮುಲ್ಲಾ ರೈಲ್ವೆ ಲಿಂಕ್ ಮೂಲಕ ಟ್ಯಾಂಕ್ಗಳು, ಆರ್ಟಿಲರಿ ಗನ್ಗಳು ಮತ್ತು ಭಾರಿ ಶಸ್ತ್ರಾಸ್ತ್ರವನ್ನ ಜಮ್ಮುನಿಂದ ದಕ್ಷಿಣ ಕಾಶ್ಮೀರದ ಅನಂತ್ನಾಗ್ಗೆ ಶಿಫ್ಟ್ ಮಾಡಲಾಗಿದೆ. ಇದು ತುಂಬಾ ಮುಖ್ಯವಾಗಿರೋ ವಿಚಾರ. ಈ ಒಂದು ಸಾಮರ್ಥ್ಯವನ್ನು ಕೂಡ ನಾವು ಟೆಸ್ಟ್ ಮಾಡಿ ನೋಡಿದಂಗಾಯ್ತು. ಯಾಕಂದ್ರೆ ಈ ಹಿಂದೆ ಟ್ಯಾಂಕ್ಗಳನ್ನು ರಸ್ತೆ ಮೂಲಕ ಕಳಿಸ್ತಾ ಇದ್ರು. ಸಿಕ್ಕಾಬಟ್ಟೆ ಟೈಮ್ ಹಿಡಿತಾ ಇತ್ತು. ಚಳಿಗಾಲದಲ್ಲಿ ರಸ್ತೆ ಬ್ಲಾಕ್ ಆಗಿ ಕಳಿಸೋಕ್ಕೂ ಆಗ್ತಾ ಇರಲಿಲ್ಲ ಕೆಲವೊಂದ್ಸಲಿ, ಆ ಭಯ ಇತ್ತು. ಆದರೆ ಈಗ 43,780 ಕೋಟಿ ರೂಪಾಯಿ ಖರ್ಚು ಮಾಡಿ ಹೊಸದಾಗಿ ರೈಲ್ವೆ ಲೈನನ್ನು ಭಾರತ ಸರ್ಕಾರ ಹಾಕಿದೆ. ಇದು ಸೇನೆಗೆ ದೊಡ್ಡ ವರದಾನ. ಎಂಥದ್ದೇ ಹಿಮಪಾತ ಇದ್ರೂ ಕೂಡ ಈಗ ಈಸಿಯಾಗಿ ಶಸ್ತ್ರಾಸ್ತ್ರ, ಸೇನೆ, ಉಪಕರಣಗಳನ್ನು, ಹೆವಿ ಇಕ್ವಿಪ್ಮೆಂಟ್ಸನ್ನು ನಾವು ವಾರ್ ಝೋನ್ಗೆ ತಗೊಂಡು ಹೋಗಿ ತಲುಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಅಮೆರಿಕದಿಂದ ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ಬಂದಿದೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಲ್ಲಿನ ಸೈನಿಕರಿಗೆ ಭರ್ಜರಿ ಗಿಫ್ಟ್ ಘೋಷಿಸಿದ್ದಾರೆ. ಅಮೆರಿಕದ ಸುಮಾರು 14.5 ಲಕ್ಷ ಸೈನಿಕರಿಗೆ ತಲಾ 1.5 ಲಕ್ಷ ರೂಪಾಯಿ, ಅಂದರೆ $1,776 ಬೋನಸ್ ಕೊಡೋದಾಗಿ ಘೋಷಿಸಿದ್ದಾರೆ. ಇದನ್ನು ಕ್ರಿಸ್ಮಸ್ಗೆ ಮುಂಚೆ ಕೊಡಲಾಗ್ತಿರೋ ವಾರಿಯರ್ ಡಿವಿಡೆಂಡ್ ಅಂತ ಕರೀತಾ ಇದ್ದಾರೆ. ಅಮೆರಿಕ 1776ರಲ್ಲಿ ಸ್ಥಾಪನೆಯಾಯಿತು. ಆ ವರ್ಷದ ಗೌರವಾರ್ಥವಾಗಿ ಈ ಮೊತ್ತವನ್ನು ಫಿಕ್ಸ್ ಮಾಡಲಾಗಿದೆ. ಟ್ಯಾರಿಫ್ನಿಂದ ನಾವು ಸಿಕ್ಕಾಪಟ್ಟೆ ಹಣ ಗಳಿಸ್ತಾ ಇದ್ದೀವಿ. ಹೀಗಾಗಿ ಈ ಹಣ ಪಡೆಯೋಕೆ ನಮ್ಮ ಸೇನೆ ತುಂಬ ಸೂಕ್ತವಾಗಿರೋ ಒಂದು ಪಡೆ, ಅದು ಅವ್ರಿಗೆ ಕೊಡಬೇಕು ದುಡ್ಡನ್ನು. ಅವ್ರ ಅರ್ಹರು. ಇಮಿಗ್ರೇಷನ್ ಅನ್ನು ಕೂಡ ನಮ್ಮ ಸೇನೆ ಚೆನ್ನಾಗಿ ಕಂಟ್ರೋಲ್ ಮಾಡ್ತಾ ಇದೆ ಅಂತ US ಆರ್ಮಿಯನ್ನು ಟ್ರಂಪ್ ಹೊಗಳಿದ್ದಾರೆ. ಇನ್ನೊಂದು ಕಡೆ ಅಮೆರಿಕ ಸೆನೆಟ್ನಲ್ಲಿ $901 ಬಿಲಿಯನ್ ಮೌಲ್ಯದ ಡಿಫೆನ್ಸ್ ಬಿಲ್ ಅಪ್ರೂವ್ ಆಗಿದೆ. ಇದರಂತೆ ಅಮೆರಿಕ ಸೈನಿಕರಿಗೆ 4% ವೇತನ ಹೆಚ್ಚಳ,
ಹಾಗೆ ಯುಕ್ರೇನ್ಗೆ ಸೇನಾ ನೆರವು ಕೊಡೋದನ್ನ ಅಮೆರಿಕ ಮುಂದುವರಿಸುವುದು ಸೇರಿದ ಹಾಗೆ ಒಂದಷ್ಟು ವಿಚಾರಗಳಿದಾವೆ. ಇನ್ನೊಂದು ಕಡೆ ಅಮೆರಿಕದ ವೈಟ್ ಹೌಸ್ನಲ್ಲಿ ಟ್ರಂಪ್ ಸೇರಿ ಹಿಂದಿನ ಎಲ್ಲ ಅಧ್ಯಕ್ಷರ ಫೋಟೋಗಳನ್ನು ಹಾಕಿ ಕೆಳಗಡೆ ಫಲಕಗಳನ್ನು ಜೋಡಿಸಲಾಗಿದೆ. ಇದರಲ್ಲಿ ಅವರ ಬಗ್ಗೆ ವಿವರಣೆ ಕೊಡಲಾಗಿದೆ. ಅದರಲ್ಲಿ ಅವ್ರನ್ನ ಫುಲ್ ಹೀಗಳಿಯಲಾಗಿದೆ, ಪ್ರತಿ ಅಧ್ಯಕ್ಷರನ್ನ ಕೂಡ. ಬೈಡೆನ್ರನ್ನ ಅಂತೂ ಅವರ ಫೋಟೋ ಕೂಡ ಹಾಕಿಲ್ಲ, ಆಟೋ ಪೆನ್ ಫೋಟೋ ಹಾಕಲಾಗಿದೆ. ಅಂದರೆ ಅಧ್ಯಕ್ಷ ಬೈಡೆನ್ ಸ್ಲೀಪಿ ಜೋ ಅಂತ ಕರೆದಿದ್ದಾರೆ ಅವ್ರನ್ನ. ಅಮೆರಿಕ ಇತಿಹಾಸದಲ್ಲಿ ಅತ್ಯಂತ ಕೆಟ್ಟ ಅಧ್ಯಕ್ಷ ಅಂತ ಕರೆದಿದ್ದಾರೆ. ಅಲ್ಲಿ ಆಟೋ ಪೆನ್ನ ಫೋಟೋ ಹಾಕಿ ಇವರು ಪ್ರೆಸಿಡೆಂಟೇ ಆಗಿರಲಿಲ್ಲ, ಇವರು ಮೆಂಟಲಿ ಡಿಕ್ಲೈನ್ ಆಗಿಬಿಟ್ಟಿದ್ರು, ಇವರು ಅಂದರೆ ಸ್ಥಿಮಿತದಲ್ಲಿ ಇರಲಿಲ್ಲ ಆ ಟೈಮ್ನಲ್ಲಿ, ರೋಬೋ ಪೆನ್ ಮೂಲಕ ಎಲ್ಲ ಸೈನ್ ಹಾಕಿಸಲಾಗ್ತಾ ಇತ್ತು ಅಂತ ಹೇಳಿ ಆ ರೀತಿ ಅಲ್ಲಿ ಫಲಕ ಹಾಕಿಸ್ಬಿಟ್ಟಿದ್ದಾರೆ. ಇನ್ನು ಬರಾಕ್ ಒಬಾಮರನ್ನು ಅಮೆರಿಕದ ಮೊದಲ ಬ್ಲ್ಯಾಕ್ ಪ್ರೆಸಿಡೆಂಟ್ ಅಂತ ಉಲ್ಲೇಖ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇತಿಹಾಸದಲ್ಲೇ ಅತ್ಯಂತ ವಿಭಜನಕಾರಿ ನಾಯಕ ಅಂತ ಬರೆಯಲಾಗಿದೆ. ಹಾಗೆ ಬಿಲ್ ಕ್ಲಿಂಟನ್ರನ್ನ ಕೂಡ ಹಾಕಲಾಗಿದೆ. ಅವ್ರನ್ನ ಜಾಸ್ತಿ ಲೇವಡಿ ಮಾಡಲಿಲ್ಲ, ಅವರ ಸುಧಾರಣೆಗಳಲ್ಲಿ ರಿಪಬ್ಲಿಕನ್ಸ್ದು ಕೂಡ ಕೊಡುಗೆ ಇದೆ ಅನ್ನೋ ಥರದಲ್ಲಿ ಅದನ್ನು ಮಾಡರೇಟ್ ಆಗಿ ಹಾಕಿದ್ದಾರೆ. ಆದರೆ ಇವರ ಹೆಂಡತಿ, ಬಿಲ್ ಕ್ಲಿಂಟನ್ರ ಹೆಂಡತಿ ಹಿಲರಿ ಕ್ಲಿಂಟನ್ ನೆಕ್ಸ್ಟ್ ಟ್ರಂಪ್ ಮುಂದೆ ನಿಂತು ಸೋತ್ರು ಅನ್ನೋದನ್ನ ಕೂಡ ಕೆಳಗಡೆ ಹಾಕಿದ್ದಾರೆ. ಎಲ್ಲೋ ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನ ಸೇರಬಹುದು. ಇನ್ನು ಭಾರತ ಮತ್ತು ಇರಾನ್ ಸಂಬಂಧ ಮತ್ತಷ್ಟು ಗಟ್ಟಿಯಾಗ್ತಾ ಇದೆ. ಇದೇ ಮೊದಲ ಬಾರಿಗೆ ಭಾರತೀಯ ಕೋಸ್ಟ್ ಗಾರ್ಡ್ಗೆ ಸೇರಿದ ಸಾರ್ಥಕ ಹಡಗು ಇರಾನ್ನ ಚಬಹಾರ್ ಬಂದರಿಗೆ ಹೋಗಿದೆ. ಡಿಸೆಂಬರ್ 19ರವರೆಗೆ ಅಲ್ಲೇ ಇರುತ್ತೆ. ನಮ್ಮ ಹಡಗು ಇರಾನ್ ಜೊತೆ ಸೇರಿ ಸಮುದ್ರದಲ್ಲಿ ಸರ್ಚ್ ಆಪರೇಷನ್ ಮತ್ತು ಮಾಲಿನ್ಯ ತಡೆಗಟ್ಟುವ ಬಗ್ಗೆ ಜಂಟಿ ಅಭ್ಯಾಸವನ್ನು ಕೂಡ ನಡೆಸುತ್ತೆ. ಅಷ್ಟೇ ಅಲ್ಲ, ನಮ್ಮ NCC ಕ್ಯಾಡೆಟ್ಗಳು ಕೂಡ ಚಬಹಾರ್ಗೆ ಹೋಗಿ ಪುನೀತ್ ಸಾಗರ ಅಭಿಯಾನದ ಬಗ್ಗೆ ಅರಿವನ್ನು ಮೂಡಿಸ್ತಾ ಇದ್ದಾರೆ. ಇನ್ನು 3 ರಾಷ್ಟ್ರಗಳ ಪ್ರವಾಸದಲ್ಲಿರೋ PM ನರೇಂದ್ರ ಮೋದಿ ಜೋರ್ಡನ್ ಮತ್ತು ಇಥಿಯೋಪಿಯಾ ಬಳಿಕ ಒಮಾನ್ ತಲುಪಿದ್ದಾರೆ. ಮಸ್ಕಟ್ ಏರ್ಪೋರ್ಟ್ನಲ್ಲಿ ಒಮಾನ್ನ ಉಪ ಪ್ರಧಾನಿ ಸಯೀದ್ ಶಿಹಾಬ್ ಖುದ್ದು PM ನರೇಂದ್ರ ಮೋದಿ ಅವರನ್ನ ಬರಮಾಡಿಕೊಂಡ್ರು. ನಂತರ ಅಲ್ಲಿನ ಭಾರತೀಯರು ಮತ್ತು ಕಲಾವಿದರು ತಮ್ಮ ಯಕ್ಷಗಾನ, ಕಥಕ್ ಪ್ರದರ್ಶನ ನೀಡಿ ವೆಲ್ಕಮ್ ಮಾಡಿದ್ರು. ಈ ಭೇಟಿಯಲ್ಲಿ ಒಮಾನ್ ಸುಲ್ತಾನ್ರೊಂದಿಗೆ ವ್ಯಾಪಾರ ಮತ್ತು ಭದ್ರತೆ ಬಗ್ಗೆ ಮೋದಿ ಮಾತುಕತೆ ನಡೆಸ್ತಾ ಇದ್ದಾರೆ. 2 ರಾಷ್ಟ್ರಗಳ ಮಧ್ಯೆ ಐತಿಹಾಸಿಕ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸೈನ್ ಬೀಳೋ ಸಾಧ್ಯತೆ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ವರದಿಯಲ್ಲಿ ಅತಿ ಶೀಘ್ರದಲ್ಲಿ ನಾವು ಮಾಹಿತಿಯನ್ನು ಡೀಟೇಲ್ ಆಗಿ ತರ್ತಾ ಇದ್ದೀವಿ. ಇನ್ನು ಆಸ್ಟ್ರೇಲಿಯಾದ ಬಾಂಡೆ ಬೀಚ್ ಉಗ್ರ ದಾಳಿ ಪ್ರಕರಣದಲ್ಲಿ ಇನ್ನಷ್ಟು ಬೆಳವಣಿಗೆಗಳಾಗಿವೆ. ಕೇಸ್ನ ತನಿಖೆಗೆ ಭಾರತ ಕೂಡ ತನ್ನದೊಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ಆಸ್ಟ್ರೇಲಿಯಾಗೆ ಕಳಿಸ್ತಾ ಇದೆ. ದಾಳಿಕೋರ ಸದ್ಯ ಸಾವನ್ನಪ್ಪಿರೋ ಸಾಜಿದ್ ಅಕ್ರಮ್ ಬಳಿ ಭಾರತದ ಪಾಸ್ಪೋರ್ಟ್ ಇತ್ತು. ಹಾಗಾದ್ರೆ ಆತ ಪಾಸ್ಪೋರ್ಟ್ ಪಡೆಯೋಕೆ ಭಾರತಕ್ಕೆ ಯಾವಾಗ ಬಂದಿದ್ದ ಅನ್ನೋ ಆಂಗಲ್ ನಲ್ಲಿ ತನಿಖೆ ನಡೆಯುತ್ತೆ. ತೆಲಂಗಾಣ ಪೊಲೀಸರು ಕೊಟ್ಟಿರೋ ಮಾಹಿತಿ ಪ್ರಕಾರ ಸಾಜಿದ್ ಅಕ್ರಮ್ 1998ರಲ್ಲಿ ಆಸ್ಟ್ರೇಲಿಯಾಗೆ ಹೋದ ನಂತರ ಭಾರತಕ್ಕೆ ಹೆಚ್ಚು ಭೇಟಿ ಕೊಟ್ಟಿಲ್ಲ. 6 ಸಲ ಬಂದು ಹೋಗಿದ್ದ ಮನೆಗೆ. ಅಷ್ಟೇ ಯಾಕೆ, ಖುದ್ದು ಅವರ ತಂದೆ ಸತ್ತಾಗ್ಲೂ ಆತ ಭಾರತಕ್ಕೆ ಬಂದಿರಲಿಲ್ಲ. ಆ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಇನ್ನೊಂದ್ ಕಡೆ ದಾಳಿ ವೇಳೆ ಬದುಕುಳಿದಿರೋ ಸಾಜಿದ್ ಅಕ್ರಮ್ನ ಮಗ ಆಸ್ಟ್ರೇಲಿಯಾ ಪ್ರಜೆಯಾಗಿರೋ ನಾವೀದ್ ಅಕ್ರಮ್ ಈಗ ಕೋಮಾದಿಂದ ಹೊರಗೆ ಬಂದಿದ್ದಾನೆ. ರಿಕವರ್ ಆಗ್ತಿದ್ದ ಹಾಗೆ ಪೊಲೀಸರು ಆತನನ್ನ ವಶಕ್ಕೆ ತಗೊಂಡಿದ್ದಾರೆ. ಇತ್ತ ಏಷ್ಯಾದಲ್ಲಿ ನಡೀತಾ ಇರೋ ಥೈಲ್ಯಾಂಡ್ ಕಾಂಬೋಡಿಯಾ ಸಂಘರ್ಷಕ್ಕೆ ಎಂಟ್ರಿ ಕೊಡೋಕೆ ಚೈನಾ ಮುಂದಾಗಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೈಲಿ ಏನೂ ಮಾಡಕ್ ಆಗ್ಲಿಲ್ಲ, ಆ ಕೆಲಸ ನಾವು ಮಾಡ್ತೀವಿ, ಸಂಘರ್ಷ ನಿಲ್ಲಿಸ್ತೀವಿ ಅಂತ ಡ್ರ್ಯಾಗನ್ ಚೀನಾ ಮಧ್ಯಸ್ಥಿಕೆ ವಹಿಸೋಕೆ ಬಂದಿದೆ. ಬರೀ ಬಾಯಿ ಮಾತು ಅಷ್ಟೇ ಅಲ್ಲ, ಮಾತುಕತೆಗಾಗಿ ತನ್ನ ಏಷ್ಯನ್ ಅಫೇರ್ಸ್ನ ವಿಶೇಷ ರಾಯಭಾರಿ ಡೆಂಗ್ ಶುಜುನ್ರನ್ನ ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾಗೆ ಕಳಿಸ್ಕೊಟ್ಟಿದೆ. ನಾವೆಲ್ಲವನ್ನ ಸೂಕ್ಷ್ಮವಾಗಿ ಮಾನಿಟರ್ ಮಾಡ್ತಾ ಇದ್ದೀವಿ, ಸಂಘರ್ಷ ನಿಲ್ಲಿಸುವ ನಿಟ್ಟಿನಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತೀವಿ ಅಂತ ಚೀನಾ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದೆ. ಇತ್ತ ಅಮೆರಿಕ ಅಲರ್ಟ್ ಆಗಿದ್ದು ತನ್ನ ಪ್ರಜೆಗಳಿಗೆ ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ಗಡಿ ಪ್ರದೇಶದ ಹತ್ರ ಹೋಗಬೇಡಿ ಅಂತ ಸೆಕ್ಯೂರಿಟಿ ಅಲರ್ಟ್ ಜಾರಿ ಮಾಡಿದೆ. ಮತ್ತೊಂದು ಕಡೆ ಒಮಾನ್ ಪಕ್ಕದಲ್ಲೇ ಇರೋ UAE ನಲ್ಲೂ ಕೂಡ ಭಾರತದ ಕಾರ್ಯಾಚರಣೆ ಜೋರಿದೆ. ಅಬುದಾಬಿಯಲ್ಲಿ ಭಾರತ ಮತ್ತು UAE ಸೇನೆಗಳು ಜಂಟಿ ಸಮರಾಭ್ಯಾಸ ಶುರು ಮಾಡಿವೆ. ಡಿಸೆಂಬರ್ 30ರವರೆಗೆ ನಡೆಯೋ ಈ ಡ್ರಿಲ್ನಲ್ಲಿ 2 ಕಡೆಯ ತಲಾ 45 ಕಮಾಂಡೋಗಳು ಭಾಗವಹಿಸಿ ಭಯೋತ್ಪಾದನೆ ನಿಗ್ರಹದ ಬಗ್ಗೆ ಟ್ರೈನಿಂಗ್ ಪಡಿತಾ ಇದ್ದಾರೆ. ಇನ್ನೊಂದು ಕಡೆ ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನ ಭಾರತದ ವಿಮಾನಗಳಿಗೆ ತನ್ನ ವಾಯು ಪ್ರದೇಶ ನಿರ್ಬಂಧವನ್ನ ಮತ್ತೆ ಮುಂದೂಡಿದೆ. ಜನವರಿ 24ರವರೆಗೆ ಭಾರತದ ವಿಮಾನಗಳು ಪಾಕ್ ಮೇಲಿಂದ ಹಾರಾಡೋ ಹಾಗಿಲ್ಲ ಅಂತ ಸರ್ಕಾರ ಆರ್ಡರ್ ಮಾಡಿದೆ. ಇದಕ್ಕೆ ಪ್ರತಿಯಾಗಿ ಭಾರತ ಕೂಡ ಸೇಮ್ ನಿರ್ಧಾರ ತಗೊಳ್ಳೋ ಎಲ್ಲ ಚಾನ್ಸಸ್ ಇದೆ. ಮತ್ತೊಂದು ಕಡೆ ಇದೆ ಪಾಕಿಸ್ತಾನ ಮತ್ತೊಮ್ಮೆ ಪ್ರಪಂಚದ ಮುಂದೆ ಮಾನ ಕಳ್ಕೊಂಡಿದೆ. ಡಿಸೆಂಬರ್ 17ನೇ ತಾರೀಕು ಭೂತಾನ್ನ ನ್ಯಾಷನಲ್ ಡೇ ಇತ್ತು. ಅದಕ್ಕೆ ವಿಶ್ ಮಾಡೋ ಭರದಲ್ಲಿ ಪಾಕ್ ವಿದೇಶಾಂಗ ಇಲಾಖೆ ಎಡವಟ್ಟು ಮಾಡಿಕೊಂಡಿದೆ. ಪಾಕ್ ತನ್ನ ಪೋಸ್ಟ್ನಲ್ಲಿ ಭೂತಾನ್ನ ರೆನ್ಫುಂಗ್ ಝೋಂಗ್ ಅನ್ನೋ ಕೋಟೆಯ ಫೋಟೋ ಹಾಕಿತ್ತು. ತಮಾಷೆ ಏನು ಅಂದ್ರೆ 17ನೇ ಶತಮಾನದ ಈ ಕೋಟೆ ಹಾಳಾಗಿದ್ದಾಗ ಅದನ್ನ ರಿಪೇರಿ ಮಾಡಿಸಿದ್ದು ಭಾರತ. ಇದಕ್ಕಾಗಿ ಭಾರತ 40 ಕೋಟಿ ರೂಪಾಯಿ ಖರ್ಚು ಮಾಡಿತ್ತು. ಸೊ ಪಾಕಿಸ್ತಾನಕ್ಕೆ ಗೊತ್ತಿಲ್ಲದೆ ಭಾರತ ಅಭಿವೃದ್ಧಿ ಮಾಡಿರೋ ಕೋಟೆಯನ್ನ ಹಾಕೊಂಡು ತಾನೇ ಸೆಲ್ಫ್ ಗೋಲ್ ಮಾಡಿಕೊಂಡಿದೆ. ಏನೋ ಪಾಕ್ ರಾಜಕೀಯದಲ್ಲೂ ಕೂಡ ಹೈಡ್ರಾಮಾ ನಡೀತಾ ಇದೆ. ಜೈಲಲ್ಲಿರೋ ಇಮ್ರಾನ್ ಖಾನ್ರನ್ನು ನೋಡೋಕೆ ಬಿಡ್ತಾ ಇಲ್ಲ ಅಂತ ಪ್ರತಿಭಟಿಸ್ತಾ ಇದ್ದ ಅವರ ಸಹೋದರಿಯರಾದ
ಅಲಿಮಾ ಖಾನ್ ಮತ್ತು ನೋರಿನ್ ನಿಯಾಜಿ ಮೇಲೆ ಮುನೀರನ ಗ್ಯಾಂಗ್ ಈಗ ಭಯೋತ್ಪಾದನಾ ವಿರೋಧಿ ಕಾಯ್ದೆಯಡಿ ಕೇಸ್ ಹಾಕಿಸಿದೆ. ಬರೀ ಸಹೋದರಿಯರಲ್ಲ, ಖಾನ್ ಬೆಂಬಲಿಗರ ಮೇಲೂ ಕೂಡ ಇಂಥ ಕೇಸನ್ನ ಹಾಕಿಸಿದ್ದಾರೆ. ನೀವು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ರಲ್ಲ, ಈಗ ಅನುಭವಿಸಿ ಅಂತ ಪಾಕ್ ಆರ್ಮಿ ಈ ಕ್ರಮವನ್ನ ತಗೊಂಡಂಗೆ ಕಾಣಿಸ್ತಾ ಇದೆ. ಏನೋ ವಾಟ್ಸ್ಆಪ್ ಸೇಫ್ ಅಲ್ಲ ಅಂತ ಪಾಕಿಸ್ತಾನ ಸರ್ಕಾರ ಬೀಪ್ ಅನ್ನೋ ಹೊಸ ಆಪ್ ಲಾಂಚ್ ಮಾಡೋಕೆ ಮುಂದಾಗಿದೆ. ಸರ್ಕಾರಿ ಅಧಿಕಾರಿಗಳು ಇನ್ನು ಮುಂದೆ ವಾಟ್ಸ್ಆಪ್ ಬಿಟ್ಟು ಇದೇ ಆಪ್ ಯೂಸ್ ಮಾಡಬೇಕಂತೆ. ಚೀನಾದಲ್ಲಿರೋ ವಿಚಾಟ್ ಮಾದರಿಯಲ್ಲಿದು ಕೆಲಸ ಮಾಡುತ್ತೆ. ನಮ್ಮ ಗುಟ್ಟುಗಳೆಲ್ಲ ಲೀಕ್ ಆಗ್ತಿದೆ ಅನ್ನೋ ಹೆದರಿಕೆಯಿಂದ ಪಾಕ್ ಈ ನಿರ್ಧಾರಕ್ಕೆ ಬಂದಿದೆ ಅಂತ ಹೇಳಲಾಗ್ತಿದೆ. ಇನ್ಮೇಲೆ ಪಾಕಿಸ್ತಾನದಲ್ಲೆಲ್ಲ ಬೀಪ್ ಬೀಪ್ ಬೀಪ್. ಇನ್ನು ಭಾರತಕ್ಕೆ ಸಂಬಂಧಪಟ್ಟ ಪೊಲಿಟಿಕಲ್ ಸುದ್ದಿ ಜರ್ಮನಿಯಿಂದ ಬರ್ತಾ ಇದೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಜರ್ಮನಿಯ ಮ್ಯೂನಿಕ್ನಲ್ಲಿರೋ BMW ಫ್ಯಾಕ್ಟರಿ ವಿಸಿಟ್ ಮಾಡಿದ್ರು. ಅಲ್ಲಿನ ಕಾರ್ ಬೈಕ್ ಎಲ್ಲ ಏರಿ ಫೋಟೋ ತೆಗೆಸ್ಕೊಂಡಿರೋ ರಾಹುಲ್, ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಹೀಗಿರಬೇಕು, ಆದರೆ ಭಾರತದಲ್ಲಿ ಉತ್ಪಾದನಾ ವಲಯ ಕುಸಿದು ಹೋಗಿದೆ, ನಿರುದ್ಯೋಗ ಹೆಚ್ಚಾಗಿದೆ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟಿರೋ ಬಿಜೆಪಿ, ಏನ್ ಸುಳ್ಳು ಹೇಳ್ತಾ ಇದ್ದೀರಾ, ಕಳೆದ 10 ವರ್ಷಗಳಲ್ಲಿ ಭಾರತದ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆ 495% ಜಾಸ್ತಿ ಆಗಿದೆ ಅಂತ ಅಂಕಿ ಸಮೇತ ತಿರುಗೇಟು ಕೊಡ್ತಾ ಇದೀವಿ ನೋಡಿ ಅಂತ ಹೇಳಿದೆ. ಏನು ಕೊನೆಯದಾಗಿ ಸ್ಪೇಸ್ ಸುದ್ದಿ. ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಸಾಗೆ ಹೊಸ ಬಾಸ್ ಬಂದಿದ್ದಾರೆ. ಎಲಾನ್ ಮಸ್ಕ್ ಅವರ ಕ್ಲೋಸ್ ಫ್ರೆಂಡ್, ಬಿಲಿಯನಿಯರ್ ಉದ್ಯಮಿ ಜೆರ್ಡ್ ಐಸಾಕ್ಮನ್ ಅವರ ನೇಮಕಕ್ಕೆ ಅಮೆರಿಕ ಸೆನೆಟ್ ಒಪ್ಪಿಗೆ ಕೊಟ್ಟಿದೆ. ಇವರಿಗೆ ಆಲ್ರೆಡಿ 2 ಬಾರಿ ಸ್ವಂತ ಖರ್ಚಲ್ಲಿ ಸ್ಪೇಸ್ಗೆ ಹೋಗಿ ಬಂದವರು. ಈಗ ನಾಸಾದ ಚುಕ್ಕಾಣಿ ಇವ್ರ ಕೈಗೆ ಸಿಕ್ಕಿದೆ. ಬಾಹ್ಯಾಕಾಶ ಸಂಶೋಧನೆಯಲ್ಲಿ ದೊಡ್ಡ ಬದಲಾವಣೆ ಆಗೋ ನಿರೀಕ್ಷೆಗಳನ್ನ ಇಟ್ಕೊಳ್ಳಲಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ಆಗ್ಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಸೇರಬಹುದು. ಆ ನಂತರ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡಬಹುದು. ನಮಸ್ಕಾರ.